ಮಾದೇಶ್ವರ ಬೆಟ್ಟಕ್ಕೆ ಬರೋದು, ಮಾದೇಶ್ವರದಲ್ಲಿ ನಾವು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳೋದು, ಬೇರೆ ಸಿನಿಮಾಗಳದ್ದು ಈ ಸುಮಾರುಗಳು ನಡೆದಿದೆ ಮತ್ತೆ ನಡೀತಾನೆ ಇದೆ. ಆದ್ರೆ ಇಂದೊಂದು ಸ್ಪೆಷಲ್ ಅಂತ ಹೇಳ್ಬೋದು, ಯಾಕೆಂದ್ರೆ ಮಾದಪ್ಪ ಮೇಲೆ ಒಂದು ಸಾಂಗ್ ಮಾಡಿದೀರಾ. ಈಗ ಸೂರ್ಯ ಅಣ್ಣ ಪಿಕ್ಚರ್ದು ಮಾದಪ್ಪಂದು ಲಿರಿಕಲ್ ವಿಡಿಯೋ ಇದೇ ಮಾದಪ್ಪನ ಬೆಟ್ಟದಲ್ಲಿ ರಿಲೀಸ್ ಮಾಡಿದೀರಾ. ಹೇಳಿ ಸರ್, ಆ ಸಾಂಗ್ ಬಗ್ಗೆ ಹೇಳಿ. ಯಾಕೆ ರಿಲೀಸ್ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರಿ ಆ ಸಾಂಗ್ ನೇ? ಇದು ನನ್ನ ಒಂದು ಡ್ರೀಮು. ಇದು ಒಂದು 3 ವರ್ಷದ ಕನಸು. ಮಾದಪ್ಪಂದೇ ತಗೊಂಡು ಸಬ್ಜೆಕ್ಟ್ ಮಾದಪ್ಪನ ಮೇಲೆನೆ ಮಾಡಿದ್ದೀನಿ. ಇಲ್ಲೇ ಲಾಂಚ್ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಇವತ್ತು ನನ್ನ ಕನಸಲ್ಲಿ ಈಡೇರ್ತಾ ಐತೆ. ಮಾದಪ್ಪನ ಸನ್ನಿಧಿಯಲ್ಲಿ ಇವತ್ತು ನಾನು ಏನು ಅನ್ಕೊಂಡಿದ್ದೀನೋ ಆ ಲಿರಿಕಲ್ ಸಾಂಗು ತುಂಬಾ ಅದ್ಭುತವಾಗಿ ಬಂದೈತೆ. ಈಗಾಗಲೇ ಟೀಸರ್ ನೋಡಿ ತುಂಬಾ ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಅಭಿಮಾನಿ ದೇವರುಗಳು. ಆಮೇಲೆ ಕಣ್ಣಿನಲ್ಲಿ ಕಂತಿ ಸಾಂಗ್ ಒಂದು ಲಾಂಚ್ ಮಾಡಿದ್ದೆ, ಆಂಟೋನಿ ದಾಸ್ ಆಡಿದ್ರು. ಈ ಸಾಂಗು ಮಾದಪ್ಪ ಸಾಂಗು ಕೈಲಾಶ್ ಕೆರೆ ಆಡ್ಬೇಕಂತ ಹೋಗಿ ಬಾಂಬೆಯಲ್ಲೇ ಖುದ್ದಾಗಿ ನಿಂತು ಡೇಟ್ ತಗೊಂಡು ಅಲ್ಲೇ ಆಡಿಸಿದ್ದೀನಿ. ಇವತ್ತು ಮಾದಪ್ಪನ ಇದೊಂದು ಕ್ಲೈಮ್ಯಾಕ್ಸ್ ಸಾಂಗು. ಅವನ್ನೆಲ್ಲ ಕಳ್ಕೊಂಡು ಇವಾಗ ಒಂದು ಕಷ್ಟ ಅಂತ ಬಂದ್ರೆ ದೇವ್ರ ಹತ್ರನೇ ಹೋಗ್ತಾರೆ ಎಲ್ಲರೂ ಸಾಧಾರಣವಾಗಿ. ಈ ಫ್ಯಾಮಿಲಿ ಎಲ್ಲ ಅಷ್ಟೇ ಏನೇ ಇದ್ರೂ ಒಂದು ಮಾದಪ್ಪಗೆ ಬಂದು ಇವತ್ತು ಎಷ್ಟೋ ಜನ ಭಕ್ತಾದಿಗಳು ಬಂದು ಇಲ್ಲಿ ಮೊರೆ ಇಡ್ತಾರೆ. ನನಗೆ ಏನಾದ್ರು ಒಂದು ಶಾಂತಿ ಇಲ್ಲಿ ಬಂದ್ರೆ ಏನೋ ಒಂದು ಇದ್ರೆ ಇಲ್ಲಿ ಏನೋ ಒಂದು ಕಳಿತೈತೆ, ಶಾಂತಿ ಸಿಗ್ತೈತೆ. ಸೊ ಈ ಸಾಂಗು ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದಂತಹ ಸಾಂಗು ಮಾದಪ್ಪನ ಮೇಲೆನೆ ಅವನ್ನೆಲ್ಲ ಕಳ್ಕೊಂಡು ಆ ಮಾದಪ್ಪನ ಮೇಲೆ ಮೊರೆ ಇಟ್ಟು ಈ ಸಾಂಗು ಲೀಡ್ ಆಯ್ತೈತೆ. ಅದಕ್ಕೆ ಸೊ ಮಾದಪ್ಪನ ಜೊತೆಗೆ ಇಲ್ಲಿ ಲಾಂಚ್ ಮಾಡೋಣ ಅಂತ ನಾನು ಬಂದು ಇಲ್ಲಿ ಲಾಂಚ್ ಮಾಡಿದ್ದೀನಿ. ಎಲ್ಲ ನೋಡಿ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳು ಗ್ರೂಪಲ್ಲಿ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಚೆಂದಾಗಿಲ್ಲ ಅಂದ್ರೆ ಏನಾದ್ರು ಒಂದು ಕಮೆಂಟ್ಸ್ ಮಾಡಿ ದಯವಿಟ್ಟು. ಹೀರೋಯಿನ್ನು ತುಂಬಾ ಅದ್ಭುತವಾಗಿ ಚೆಂದಾಗಿ ಮಾಡಿದ್ದಾರೆ ಈ ಪಿಕ್ಚರಲ್ಲಿ. ಒಂದು ಆಕ್ಟಿಂಗ್ ಸಂಭ್ರಮ ಅವರು. ನೀವು ಸಿನಿಮಾ ಬಂದು ರೌಡಿಸಂ ಮಾದೇಶ್ವರ ಸಾಂಗ್ ಯಾಕೆ ಬರುತ್ತೆ ಅಂದ್ರೆ ಇವಾಗ ಏನೇ ಕಷ್ಟ ಇದ್ರು ಒಂದು ದೇವ್ರ ಹತ್ರ ಹೋಗ್ತಾರಲ್ಲ, ಮೊರೆ ಇಡ್ತಾರೆ. ಸೊ ಇಲ್ಲಿ ನಮ್ಮ ಮನೆ ದೇವ್ರೆ ಮಾದಪ್ಪನ ಹತ್ರ ಇಟ್ಕೊಂಡು ಅಲ್ಲಿ ಬಂದು ಮೊರೆ ಇಡ್ತಿದೀವಿ. ಸರ್, ರೌಡಿ ಆದ್ರೂನು ಸಾಮಾನ್ಯ ವ್ಯಕ್ತಿ ಆದ್ರೂನು ದೇವ್ರು ಎಲ್ಲಾರ್ಗು ದೊಡ್ಡವ್ರೆ. ಸೊ ಕೊನೆಗೆ ದೇವ್ರ ಹತ್ರನೇ ಬರೋದು. ಅದೊಂದು ಇಲ್ಲಿ ಕಂಟೆಂಟ್ ಇದೆ ಸರ್. ಕ್ಲೈಮ್ಯಾಕ್ಸ್ ಅಲ್ಲಿ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡ್ ಆಫ್ ಡೇ ಬರೋದು. ಎಲ್ಲರೂ ಕ್ಲೈಮ್ಯಾಕ್ಸ್ ಅಲ್ಲಿ ದೇವ್ರ ಹತ್ರನೇ ಬರಬೇಕು. ಇವತ್ತು ಸಂತೋಷವಾಗಿದ್ದಾಗ ಯಾರು ದೇವ್ರ ನೆನ್ಸ್ಕೊಳಲ್ಲ, ಕಷ್ಟ ಅಂತ ಬಂದಾಗ್ಲೇನೆ ದೇವ್ರ ಕಣ್ಣು ಕಾಣಿಸೋದು. ಸೊ ಅದೇ ತರ ಈ ಒಂದು ನನ್ನ ಪಿಕ್ಚರ್ ಸಬ್ಜೆಕ್ಟ್ ಅಲ್ಲೂ ಎಲ್ಲ ಅವ್ನು ಕಳ್ಕೊಂಡು ಲಾಸ್ಟ್ ಅಲ್ಲಿ ಮಾದಪ್ಪನ ಹತ್ರ ಬಂದು ಮೊರೆ ಇಡ್ತಾನೆ. ಆ ಮಾದಪ್ಪ ಅವ್ನಿಗೆ ಎಲ್ಲಾನು ಲೀಡ್ ಮಾಡ್ತಾರೆ. ಈ ಒಂದು ಮಾದಪ್ಪನ ಸಾಂಗ್ ಅಲ್ಲಿ ಇಟ್ಟಿದ್ದೀವಿ. ಇಲ್ಲ, ದಯವಿಟ್ಟು ಅದು ಪಿಕ್ಚರ್ ಅಲ್ಲಿ ನೋಡಿ. ಅದೇನು ಕಂಟೆಂಟ್ ಇನ್ನೂ ನಾನು ಎಲ್ಲೂ ಬಿಟ್ಟಿಲ್ಲ. ಅದು ದಯವಿಟ್ಟು ಪಿಕ್ಚರ್ ಅಲ್ಲಿ ನೋಡಿ ಅಣ್ಣ, ದಯವಿಟ್ಟು ಹೇಳಿ. ಇವತ್ತು ಸಾಂಗ್ ಲಾಂಚ್ ಮಾಡಿದೀರಾ, ಅದ್ರ ಬಗ್ಗೆ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಸಿನಿಮಾದಲ್ಲಿ? ತುಂಬಾ ಖುಷಿ ಇದೆ. ಅಷ್ಟು ಈಸಿಯಾಗಿ ಇಲ್ಲಿ ಸಾಂಗ್ ಲಾಂಚ್ ಮಾಡಕ್ಕೆ ಅವಕಾಶ ಸಿಗೋದು ತುಂಬಾ ಕಷ್ಟ ಇದೆ. ತುಂಬಾ ಪ್ರಯತ್ನ ಪಟ್ಟು ನಮ್ಮ ಸಿನಿಮಾ ತಂಡ ವರ್ಕ್ ಮಾಡಿದ್ದಾರೆ. ಅಂಡ್ ತುಂಬಾ ಖುಷಿ ಇದೆ. ಮಾದಪ್ಪನ ನಂಬಿ ಬಂದ್ರೆ ಅವರು ಯಾವತ್ತೂ ಕೈ ಬಿಡೋದಿಲ್ಲ, ಬಿಟ್ಟಿಲ್ಲ ಸಹ. ಎಷ್ಟೇ ಮಾದಪ್ಪ ಅಂತ ಹೇಳಿರುವಂತ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಅಂಡ್ ನಮ್ಮ ಸಿನಿಮಾದಲ್ಲೂ ಮುಂಗುಂಡಾದ ಮಾದೇಶ್ವರನಿಗೆ ಶರಣವ್ ಶರಣಯ್ಯ ಅನ್ನುವಂತಹ ಒಂದು ಸಾಂಗ್ ನ ಮಾದಪ್ಪನ ಪಾದಕ್ಕೆ ನಾವು ಅರ್ಪಿಸಿದೀವಿ. ತುಂಬಾನೇ ಖುಷಿ ಆಗ್ತದೆ ಸರ್. ಈಗೊಂದು ಕೇಳಿದ್ರೆ ಇವತ್ತು ಸಾಂಗ್ ಲಾಂಚ್ ಮಾಡಿದ್ರೆ, ಸಾಂಗ್ ಲಾಂಚ್ ಮಾಡಿ 10 ನಿಮಿಷ ಆಗಿಲ್ಲ, ಆಗ್ಲೇ ಮಾದಪ್ಪ ಆಶೀರ್ವಾದ ಮಾಡಿದ್ದಾನೆ. ಯಾಕೆಂದ್ರೆ ಮಳೆ ಬಂದು ಎಷ್ಟು ದಿನ ಆಗಿತ್ತು, ಇವತ್ತು ಮಳೆ ಬರ್ತಾ ಇದೆ. ಹೇಗನ್ಸ್ತದೆ? ಖುಷಿ ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತೈತೆ. ಯಾಕಂದ್ರೆ ಸುಮ್ನೆ ಅಂತೂ ಮಳೆ ಬರಲ್ಲ, ಏನೋ ಒಂದು ಆದಾಗ ಮಳೆ ಬರ್ತೈತೆ. ಯಾವಾಗಲೂ ಒಂದು ಮಳೆ ಬಂದಾಗ ನಾನು ನಿಜವಾಗ್ಲೂ ಮಾದಪ್ಪ ಆಶೀರ್ವಾದ ಮಾಡ್ತಾ ಇದ್ದಾನಂತ ಅನ್ಕೊಂಡಿದ್ದೀವಿ. ಇವತ್ತು ನಮ್ಮ ಇಡೀ ನನ್ನ ತಂಡ ಟೀಮ್ ತುಂಬಾ ನಂದೇನಿಲ್ಲ ಇಲ್ಲಿ ಸೂರ್ಯ ಅನ್ನೋದು. ನನ್ನ ಹಿಂದೆ ನನ್ನ ಶ್ರಮದಲ್ಲೇ ವಿಶ್ವಾಜಿ ಆಗಿರ್ಬೋದು, ಪಾತು ಪ್ರಜು, ಆಮೇಲೆ ಯತಿ ಪ್ರವೀಣ್, ಸುಮಾರು ಜನ, ಮೇಡಮ್ ಅವರಾಗಿರ್ಬೋದು, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಪ್ರಮೋಷನ್ಗಳಿಗೂ ಒಂದು ಫೋನ್ ಮಾಡಿದಾಗ ಏನು ಇಲ್ಲ ಸರ್ ಯಾವಾಗ ಬರ್ಲಿ ಏನಂತ ಕೇಳ್ಕೊಂಡು ಬರ್ತಾ ಇದಾರೆ. ಎಲ್ಲರೂ ಸಹ ತುಂಬಾ ಕಷ್ಟ ಪಡ್ತಾ ಇದಾರೆ. ಒಂದು ಕ್ಯಾಪ್ಟನ್ ಸೂರ್ಯ ಅಷ್ಟೇ, ಅವನು ಹಿಂದೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರಿಗೆ ಸೇರ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಇವತ್ತು ನಾನು ಏನೇ ಪಿಕ್ಚರ್ ಕಷ್ಟಪಟ್ಟು ಮಾಡಿರ್ಬೋದು, ಕಷ್ಟದಲ್ಲೂ ಇಷ್ಟಪಟ್ಟು ಮಾಡಿರೋದು, ತುಂಬಾ ಸ್ಟ್ರಗಲ್ ಪಟ್ಟು ಮಾಡಿದ್ದೀನಿ. ಸುಮ್ಮನೆ ಎಲ್ಲ ಸಾಧನೆ ಎಲ್ಲ ಇದೆಲ್ಲ. ಯಾಕಂದ್ರೆ ಒಂದು ಹೀರೋ ಆಗಿ, ಒಂದು ಡೈರೆಕ್ಷನ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಇದರಲ್ಲಿ 6 ಪ್ಯಾಕ್ 2 ತಿಂಗಳು ಊಟನೂ ಬಿಟ್ಟು ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಇದು ಜನ ತಗೊಂಡು ನೋಡಿ ಅಂತ ಕೇಳ್ಕೊತಾ. ಇದು ತುಂಬಾ ಮೆಸೇಜ್ ಕೊಟ್ಟಿದ್ದೀನಿ ವಯಸ್ಸು ಹುಡುಗರಿಗೆ. ಈ ರೌಡಿಸಮ್ ಏನಕ್ಕೆ ಬೇಡ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಆಮೇಲೆ ಇವತ್ತು ನಾನು ಏನೇ ಮಾಡಿರ್ಬೋದು, ಇವತ್ತು ಮೀಡಿಯಾನೇ, ನಾನು ಎಲ್ಲ ಇಂಟರ್ವ್ಯೂ ಇದನ್ನೇ ಹೇಳೋದು, ನಾನೇನೇ ಪಿಕ್ಚರ್ ಮಾಡಿರ್ಬೋದು ಅದಕ್ಕೆ ಮರುಜೀವನೇ ಮೀಡಿಯಾದವ್ರೆ. ಯಾಕಂದ್ರೆ ಒಂದು 30 ಜನ ಒಂದು 600 ಕೋಟಿಗೆ ತಲುಪಿಸ್ತಾರೆ ಮೀಡಿಯಾದವರು. ಸೊ ಅವ್ರುಗಳಿಗೆ ನಾನು ತುಂಬಾ ನಿಮ್ಗೆಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಈ ಪಾತ್ರವನ್ನು ಸೃಷ್ಟಿ ಮಾಡಿದ್ರು ದುನಿಯಾ ವಿಜಯ್ ಅವರು. ಸೂರ್ಯ ಅಣ್ಣ ಅನ್ನೋದು ಪಾತ್ರ ಸೃಷ್ಟಿಯಾಗಿದ್ದು ದುನಿಯಾ ವಿಜಯ್ ಅವರು. ಅವರಿಗೆ ಹೇಳಿದೀರಾ ಇಲ್ಲ ಯಾವಾಗಲಾರ ಬಂದು ಇಲ್ಲ, ಹೇಳಿದ್ದಾರೆ, ಮಾತಾಡಿದ್ದಾರೆ, ಬರ್ತೀನಿ ಅಂತಾನು ಹೇಳಿದ್ದಾರೆ. ಯಾಕಂದ್ರೆ ಇವಾಗ ನಾನು ಸಲಗ ಸೂರ್ಯಣ್ಣ ಅಂತ ಇಡ್ಲಾ, ಇಲ್ಲ ಬರೀ ಸೂರ್ಯಣ್ಣ ಅಂತ ಇಡ್ಲಾ ಅಂತಾನೆ ಅಣ್ಣನ ಹೋಗಿ ಫಸ್ಟ್ ಕೇಳಿತ್ತು. ಅವ್ರನ್ನೇ ಟೈಟ್ಲು ಬೇಡ ಬರೀ ಸೂರ್ಯಣ್ಣ ಅಂತ ಇಡು ಟೈಟ್ಲು ಅಂತ ಹೇಳಿತ್ತು. ಅವರೇ ಆಶೀರ್ವಾದ ಕೊಟ್ಟಿತ್ತು. ಸೊ ಇದಕ್ಕೆಲ್ಲ ಕಾರಣನು ವಿಜಯಣ್ಣನೇ. ಅವ್ರ ಆಶೀರ್ವಾದ ಖಂಡಿತವಲ್ಲ ಐತೆ ಎಲ್ಲ.